ಫಿಲಂ ಅದು ಚಾಲ್ತಿಯಲ್ಲಿ ಇದ್ದಿದ್ದು ಅದಕ್ಕೆ ಮತ್ತೆ ಪ್ರಶಸ್ತಿಗಳು ಬಂದಿದೆ ಎಲ್ಲ ನೋಡಿ ಅದಕ್ಕೆ ಹಸೀನಾ ಮತ್ತು ಇತರ ಕಥೆಗಳು ಅಂತ ಹೆಸರಿಡ್ತೀನಿ. ಲಾಂಗ್ ಲಿಸ್ಟ್ ಆಯ್ತು ಅಂದ್ರು. ಓ ಹೌದಾ, ಹಂಗಂದ್ರೆ ಏನು ಅಂದೆ. ನಮ್ದು ಶಾರ್ಟ್ ಲಿಸ್ಟ್ ಆಗಿದೆ ಅಂದ್ರು. ಹಂಗಂದ್ರೆ ಏನು ಅಂದೆ. ನಮ್ಮದೇ ನಾವೇ ಗೆದ್ದಿದೀವಿ ಮೇಡಮ್ ಅಂದ್ರು. ಬುಕರ್ ಪ್ರಶಸ್ತಿಗೆ ನಿಮ್ಮ ಪುಸ್ತಕ ಆಯ್ಕೆ ಆಗಿದೆ ಅಂದ್ರೆ ನಮ್ಮ ಊಹೆಗೆ ಮೀರಿದ್ದದು. ನಾನು ಬುಕರ್ ಪ್ರಶಸ್ತಿಗೆ ಆಯ್ಕೆ ಆಯ್ತಾ, ಏನಿದು ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಬೇಕಾದ್ರೇನೆ ನಂಗೆ ಸ್ವಲ್ಪ ಟೈಮ್ ಬೇಕಾಯ್ತದೆ. ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿದ್ದಾರೆ, ಅವರು ಕೂಡ ಸಂತೋಷ ಪಟ್ಟಿದ್ದಾರೆ. ಇದೇ ಫಸ್ಟ್ ಟೈಮ್ ಕನ್ನಡ ಭಾಷೆ ಸೇರಿದೆ, ಮೊಟ್ಟ ಮೊದಲ ಬಾರಿಗೆ. ಅದು ಇನ್ನೂ ಖುಷಿ ಕ್ಷಣ. ಕನ್ನಡ ಭಾಷೆ ಸೇರಿದೆ. ನಮ್ಮ ಕನ್ನಡಕ್ಕೆ ಒಂದು ಬಹಳ ಐತಿಹಾಸಿಕವಾದಂತಹ ಕ್ಷಣ ಆಗತ್ತೆ. ಬಹಳ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂತ ಒಂದು ಪ್ರಶಸ್ತಿ ಇದು ಬುಕರ್ ಅನ್ನುವಂಥದ್ದು. ಸೊ ಹೀಗಾಗಿ ಒಂಥರ ಥ್ರಿಲ್ ಆಗ್ತಕ್ಕಂತ ಸಂದರ್ಭನೇ ಆಗಿದೆ ನಮ್ಗೆಲ್ಲರಿಗೂ. ನಮಸ್ತೆ, ಇದು ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ ಟಿವಿ ನ್ಯೂಸ್. ನಾನು ಮಲ್ಲಾಳ ಮೆಹಬೂಬ್. ಇವತ್ತು ನಮ್ಮ ಹಾಸನ ಸ್ಟುಡಿಯೋಗೆ ನೀವು ಬಂದಿದ್ದೀರಾ. ನಿಮಗೆ ನಮ್ಮ ಎಲ್ಲ ಸ್ಟಾಫ್ ಪರವಾಗಿ ಆರ್ಥಿಕವಾಗಿ ನೀವು ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು ಮೇಡಮ್. ನಾನು ಈ ಬೂಕರ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಇವತ್ತು ನಮಗೆ ವಿಶೇಷವಾಗಿ ಮಾತನಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಇದು ಬೂಕರ್ ಪ್ರಶಸ್ತಿ ಬಗ್ಗೆ ನಾವು ಅರುಂಧತಿ ರಾಯ್ ಮತ್ತೆ ಅರವಿಂದ್ ಅಡಿಗ ಅವರ ಹೆಸರನ್ನ ಕೇಳಿ ಥ್ರಿಲ್ ಆಗ್ತಾ ಇದ್ದಂತ ಸಂದರ್ಭ. ಹೌದು, ನಮ್ಗೆ ಭಾರಿ ಖುಷಿ ಆಗ್ತಾ ಇತ್ತು ಅದು. ಆದ್ರೆ ನಿಮ್ ಹಾಗೆ ನನಗೂ ಕೂಡ ಬೂಕರ್ ಪ್ರಶಸ್ತಿ ಹೇಗ್ ಸಿಗತ್ತೆ, ಏನು ಅದಕ್ಕೆ ಏನ್ ಮಾಡ್ಬೇಕು ಏನೂ ಗೊತ್ತಿರ್ಲಿಲ್ಲ ನನಗೆ. ಆದ್ರೆ ನಮ್ಗೆ ಗೊತ್ತಿಲ್ಲದ ಇರತಕ್ಕಂತ ಒಂದು ಅದೇನೋ ಒಂದ ನಮ್ಮ ಇಡೀ ಒಂದು ಬ್ರಹ್ಮಾಂಡದ ಒಂದು ಸುಳಿಯಲ್ಲಿ ನಮ್ಮನ್ನ ಸೆಳ್ಕೊಂಡಂತ ರೀತಿಯಲ್ಲಿ ಆಕ್ಚುಲಿ ನಮಗೆ ಇದರಲ್ಲಿ ಎಲ್ಲವನ್ನು ನನಗೆ ಸೂಕ್ತ ಮಾರ್ಗದರ್ಶನವನ್ನ ಕೊಟ್ಟಂತೆ ಕಳ್ಕೊಂಡು ಹೋದಂತ ಯಾವುದೋ ಒಂದು ಶಕ್ತಿನೇ ಇದೆ ಅಂತ ನನ್ಗೆ ಈಗ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ನಾನು ಬರವಣಿಗೆ ಮಾಡುವುದಷ್ಟೇ, ಪ್ರಕಟಣೆ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ನಮ್ಮ ಇವರು ಅಭಿರುಚಿ ಪ್ರಕಾಶನದವರು ನಿರಂತರವಾಗಿ ನನ್ನ ಕೃತಿಗಳನ್ನ ಪ್ರಕಟ ಮಾಡ್ತಾ ಇದ್ರು. ನನ್ನ 5 ಕಥಾ ಸಂಕಲನಗಳ ಒಂದು ಒಟ್ಟು ಸಂಗ್ರಹವನ್ನ ಅವರು ಹಸೀನಾ ಮತ್ತು ಇತರ ಕಥೆಗಳು ಅನ್ನೋ ಹೆಸರಿನಲ್ಲಿ 2023ರಲ್ಲಿ ಮಾಡಿದ್ರು. ಹಾಗೆ ಮಾಡಿದ ನಂತರ ಅದು ಬಿಡುಗಡೆನೂ ಆಯ್ತು, ಎಲ್ಲ ಪ್ರತಿಗಳು ಮಾರಾಟ ಕೂಡ ಆಗಿವೆ. ಈಗ ಪ್ರತಿಗಳು ಕೂಡ ಲಭ್ಯವಿಲ್ಲ. ಹಾಗೆ ಬಂದಂತ 5 ಕಥಾ ಸಂಕಲನಗಳ ಸಂಗ್ರಹ ಏನಿದೆ, ಅದು ಆ ಸಂಗ್ರಹ ಆಗುವುದಕ್ಕಿಂತ ಮೊದಲು ಒಂದು ಸಮಗ್ರ ಆಗುವುದಕ್ಕಿಂತ ಮುಂಚೆ ಒಂದು 2004ರ ಕೊನೆ ಭಾಗದಲ್ಲಿ 2004ರ ಕೊನೆ ಭಾಗದಲ್ಲಿ ಗಿರೀಶ್ ಕಾಸರವಳ್ಳಿ ಅವರು ನನಗೆ ಒಂದಿನ ಫೋನ್ ಮಾಡಿದ್ರು. ಫೋನ್ ಮಾಡಿ ಅವರು ಪರಿಚಯ ಮಾಡ್ಕೊಂಡ್ರು. ನಾನು ಅವ್ರ ಬಗ್ಗೆ ಬಹಳ ಓದಿ ತಿಳಿದಿದ್ದೆ, ಆದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ವೈಯಕ್ತಿಕವಾದಂತ ಒಂದು ಪರಿಚಯ ಇರ್ಲಿಲ್ಲ. ಅವ್ರು ಪರಿಚಯ ಮಾಡ್ಕೊಂಡ್ರು. ಆಮೇಲೆ ಹೇಳಿದ್ರು, ನಿಮ್ಮ ಒಂದು ಸಣ್ಣ ಕತೆ ಕರಿನಾಗರಗಳು ಅನ್ನುವಂಥದ್ದು ಏನು, ಬೆಂಕಿ ಮಳೆ ಅನ್ನುವ ಕಥಾ ಸಂಕಲನದಲ್ಲಿ ಏನು ಪಬ್ಲಿಷ್ ಆಗಿದೆ ಅದು ನಾವು ಆಯ್ಕೆ ಮಾಡ್ಕೊಂಡಿದೀವಿ, ಅದನ್ನ ಒಂದು ಸಿನಿಮಾ ಮಾಡ್ಬೇಕು ಅಂತ ಇದೀವಿ, ನೀವು ಅನುಮತಿ ಕೊಡ್ಬೇಕು, ನಾನು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂದ್ರು. ನನಗೆ ಒಂಥರ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಾನು ಯಾವತ್ತಿನಿಂದಲೂ ಕೂಡ ಬಯಸ್ತಾ ಇದ್ದೆ ಗಿರೀಶ್ ಕಾಸರವಳ್ಳಿ ಅವರು ನನ್ನ ಒಂದು ಫಿಲಂ ಡೈರೆಕ್ಷನ್ ಮಾಡ್ಬೇಕು, ನನ್ನ ಕಥೆ ಆಧಾರಿತವಾದದ್ದು. ಯಾಕಂದ್ರೆ ಆ ಸಂಪ್ರದಾಯ ಕನ್ನಡದಲ್ಲಿ ಇದೆಯಲ್ಲ, ಕನ್ನಡದ ಕಥೆಗಳು ಮತ್ತೆ ಕಾದಂಬರಿಗಳು ಇವುಗಳನ್ನೆಲ್ಲ ಕತೆ ಮಾಡ್ತಕ್ಕಂಥ ಸಿನಿಮಾ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಏನಿದೆ, ಅದ್ರ ಮೇರೆಗೆ ನಾನು ಗಿರೀಶ್ ಕಾಸರವಳ್ಳಿ ಅವರು ನನ್ನ ಅದೊಂದು ಕಥೆಯನ್ನ ಸಿನಿಮಾ ಮಾಡ್ಬೇಕು ಅನ್ನತಕ್ಕಂಥದ್ದು ನನಗೆ ಬಹಳ ಆಸೆ ಇತ್ತು. ಆ ಪ್ರಕಾರ ಅವರು ನನಗೆ ಫೋನ್ ಮಾಡಿ ಬಂದ್ರು. ನಮ್ದು 1-2-3 ಭೇಟಿಗಳಾದ್ವು. ಆಮೇಲೆ ಅವ್ರು ಹೇಳಿದ್ರು, ತಾರಾ ನಿರ್ಮಾಪಕಿ ಇದರದ್ದು, ಮತ್ತೆ ಅವ್ರಿಗೋಸ್ಕರ ಒಂದು ಹೀರೋಯಿನ್ ಓರಿಯೆಂಟೆಡ್ ಕಥೆಯನ್ನ ನಾವು ಹುಡುಕ್ತಾ ಇದ್ವಿ. 2 ವರ್ಷದಿಂದ ನಮ್ಮ ಇಡೀ ತಂಡ ಹುಡುಕ್ತಾ ಇತ್ತು. ಅದರಲ್ಲಿ ನಮ್ಮ ತಂಡ ಇದನ್ನ ಡಿಸ್ಟ್ರಿಕ್ಟ್ ಲೈಬ್ರರಿಯಿಂದ ಆ ಪುಸ್ತಕ ಸಿಕ್ತು ನಮ್ಗೆ. ಅದ್ರಲ್ಲಿ ಈ ಕಥೆ ನಮಗೆ ತುಂಬಾ ಇಷ್ಟ ಆಯ್ತು. ಇದನ್ನ ನಾವು ಒಂದು ಸಿನಿಮಾ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಮಗೆ ಸಿನಿಮಾಗೆ ಬೇಕಾದಂತ ಕೆಲವು ಅಗತ್ಯದ ಬದಲಾವಣೆಗಳನ್ನು ಕೂಡ ಮಾಡ್ಕೋಬೇಕಾಗತ್ತೆ ಅಂತ ಮಾತಾಡಿದ್ರು. ಆ ನಂತರ ಜಯನಗರದಲ್ಲಿ ನಾವೆಲ್ಲ ಸಭೆ ಸೇರಿ ಒಂದ್ ಕಡೆ ಅದರ ಸ್ಕ್ರಿಪ್ಟ್ ಬಗ್ಗೆ ಕೂಡ ಮಾತನಾಡಿದ್ವಿ. ನಂತರ ಇವರು IM ವಿಠಲಮೂರ್ತಿ ಅವರು ಇದರ ನಿರ್ಮಾಪಕರು ಅವರು ಕೂಡ ಆಗಿದ್ರು.
ಎಲ್ಲವನ್ನ ಸೇರಿ ಆ ಸಿನಿಮಾ ಪ್ರದರ್ಶಿತ ಆಯಿತು. ಆ ನಂತರದ್ದು ಇತಿಹಾಸ. 3 ರಾಷ್ಟ್ರ ಪ್ರಶಸ್ತಿಗಳು ಬಂದು ಅದಕ್ಕೆ. ಆಮೇಲೆ ಕ್ಯಾನೆ ಫಿಲಂ ಫೆಸ್ಟಿವಲ್ ಅಲ್ಲೂ ಕೂಡ ಅದು ಪ್ರದರ್ಶನ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ಪ್ರಕಾಶಕರಿದ್ರಂತೆಲ್ಲ, ಅಭಿರುಚಿ ಪ್ರಕಾಶ್ ಗಣೇಶ್ ಅವರು ಏನ್ ಮಾಡಿದ್ರು, ನನ್ನ 5 ಕಥಾ ಸಂಕಲನಗಳನ್ನ ಒಟ್ಟಿಗೆ ಸಂಗ್ರಹ ಮಾಡಿ ಅದನ್ನ ಸಮಗ್ರ ಅಂತ ಕೊಟ್ರು. ಆಗ ಅವರು ಫಿಲಂ ಅದು ಚಾಲ್ತಿಯಲ್ಲಿದ್ದು ಅದಕ್ಕೆ ಮತ್ತೆ ಪ್ರಶಸ್ತಿಗಳು ಬಂದಿದೆ ಎಲ್ಲ ನೋಡಿ ಅದಕ್ಕೆ ಹಸೀನಾ ಮತ್ತು ಇತರ ಕಥೆಗಳು ಅಂತ ಹೆಸರಿಡ್ತೀನಿ ಮೇಡಮ್ ಅದಕ್ಕೆ ಅಂತ ಹೇಳಿದ್ರು. ಆಯ್ತು, ಅವ್ರಿಗೂ ಮಾರಾಟದ್ದು ಅದರದೆಲ್ಲ ಸಮಸ್ಯೆ ಇರುತ್ತಲ್ಲ, ಆಯ್ತು ಇಡ್ಬೋದು ಅಂತ ನಾನು ಹೇಳಿದೆ. ಆ ಕತೆ ಅವರನ್ನ 2023ರಲ್ಲಿ ಪಬ್ಲಿಷ್ ಮಾಡಿದ್ರು. ಆಮೇಲೆ ಸುಮಾರು ಜನ ನನ್ನ ಬದುಕು ಮತ್ತು ಬರಹದ ಬಗ್ಗೆ ಬಹಳಷ್ಟು ಜನ ಇವರು ರಿಸರ್ಚ್ ಸಂಶೋಧಕರು ಇದು ಮಾಡಿ ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಅನೇಕರು PhD ಕೂಡ ತಗೊಂಡಿದ್ದಾರೆ. ಇನ್ನು ಕೆಲವರು MPhil ಕೂಡ ಮಾಡಿದ್ದಾರೆ. ಹೀಗಾಗಿ ಮತ್ತೆ ಆಸಕ್ತರು ಕೂಡ ತುಂಬಾ ಜಾಸ್ತಿ ಇದ್ದಾರೆ. ಹೀಗಾಗಿ ಪ್ರತಿಗಳೆಲ್ಲ ಮಾರಾಟ ಆಗಿವೆ. ಮತ್ತೆ ನಾನ್ ನೆನ್ನೆ ನೋಡ್ದೆ, ಇನ್ನೂ ಒಂದು ಕಥಾ ಸಂಕಲನ ಇದೆ, ಅದು ಹೆಣ್ಣು ಹದ್ದಿನ ಸ್ವಯಂವರ. ಅದನ್ನು ಸೇರಿಸಿ ಈಗ ರೀಪ್ರಿಂಟ್ ಮಾಡ್ತಾ ಇದ್ದಾರೆ. ಅವ್ರು ಮತ್ತೊಂದು ಸಮಗ್ರ ತರ್ತಾ ಇದ್ದಾರೆ. ಈಗ ಮಾಡ್ತಾ ಇದ್ದೀನಿ ಅಂತ ನನ್ನ ಫೇಸ್ಬುಕ್ ಅಲ್ಲಿ ನೋಡ್ದೆ. ಅವರದ್ದು ಒಂದು ಅನುಮತಿಯನ್ನ ತಗೊಂಡ್ರು ನನ್ನ ಹತ್ರ. ಮಾಡ್ಬೇಕು ಮೇಡಮ್, ತುಂಬಾ ಬೇಡಿಕೆ ಇದೆ, ತುಂಬಾ ಜನ ಕೇಳ್ತಾ ಇದ್ದಾರೆ ಅಂತ. ಆಯ್ತು ಮಾಡಿ, ನನಗೂ ಖುಷಿ ಅಂತ ಹೇಳಿದೆ. ಹೀಗೆ ಆ ಒಂದು ಸಮಗ್ರ ಏನಿತ್ತು ಅದನ್ನ ನನಗೆ ಬಸವ ಬಿರಾದರ್ ನನ್ನ ಸಂದರ್ಶನಕ್ಕೆ ಬಂದಾಗ ಅವರು ಇಂಗ್ಲಿಷ್ ಒಂದು ಮೀಡಿಯಾಗೆ ನನ್ನ ಸಂದರ್ಶನಕ್ಕೆ ಬಂದ್ರು. ಆಗ ನಾನು ಅವರಿಗೆ ಹೇಳಿದೆ, ನನಗೆ ನನ್ನ ಕಥೆಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡ್ಬೇಕಾಗಿದೆ, ನೀವು ಮಾಡ್ತೀರಾ ಅಂತ ಕೇಳಿದೆ ನಾನು ಅವರನ್ನೇ. ಅವರು ಹೇಳಿದ್ರು, ಇಲ್ಲ ಮೇಡಮ್, ನಾನ್ ಬೇಡ, ನನ್ನ ಸ್ನೇಹಿತೆ ಒಬ್ಬರಿದ್ದಾರೆ ದೀಪಾ ಭಾಸ್ತಿ ಅಂತ, ಅವರು ಈ ಅನುವಾದ ಕ್ಷೇತ್ರದಲ್ಲಿದ್ದಾರೆ, ಒಳ್ಳೆ ಜರ್ನಲಿಸ್ಟ್ ಅಂತ ಹೇಳಿ ಅವ್ರ ನಂಬರ್ ಕೊಟ್ಟು ನಮ್ಮಿಬ್ಬರನ್ನ ಪರಿಚಯ ಮಾಡಿಸಿದ್ರು. ನಾನು ನನ್ನ ಹಸೀನಾ ಮತ್ತು ಇತರ ಕಥೆಗಳ ಒಂದು ಪ್ರತಿಯನ್ನ ಅವರಿಗೆ ಕಳಿಸಿ, ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಮಾಡ್ಬೋದಾ ನೋಡಿ ಅಂತ ಹೇಳಿದೆ. ಮಾಡಿ ಅಂತ ನಾವ್ ಯಾರಿಗೂ ಹೇಳಕ್ ಆಗೋದಿಲ್ಲ, ಒಂದು ಪ್ರೀತಿಯಿಂದ ಒಂದು ಮಾತಾಡ್ಬೋದು ಅಷ್ಟೇ. ನಿಮ್ಗೆ ಇಷ್ಟ ಆದ್ರೆ ಮಾಡಿ ಅಂತ ಹೇಳಿದೆ. ಅವರು ಓದಿ ಅವರು ಒಂಥರ ತುಂಬಾ ಖುಷಿ ಪಟ್ಬಿಟ್ರು. ಮಾಡ್ತೀನಿ ಮೇಡಮ್, ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಕಥೆಯನ್ನು ಅವರು ಅನುವಾದ ಮಾಡಿ ಒಂದು ಪೆನ್ ಫ್ರೆಂಡ್ಸ್ ಅದರದ್ದು ಒಂದು ಕಾಂಪಿಟಿಷನ್ ಇತ್ತು, ಅದಕ್ಕೆ ಕಳಿಸ್ತೀನಿ ಮೇಡಮ್. ಜರ್ನಲಿಸ್ಟ್ ಇದ್ರಲ್ಲ, ಅವ್ರಿಗೆ ಗೊತ್ತಾಯ್ತು ಅನ್ಸತ್ತೆ, ಅದಕ್ಕೆ ಕಳಿಸ್ತೀನಿ ಮೇಡಮ್, ಅನುಮತಿ ಕೊಡಿ ಅಂದ್ರು. ಆಯ್ತು ಅಂತ ನಾನು ಅವ್ರಿಗೆ ಅನುಮತಿ ಕೊಟ್ಟೆ. ಅದು ಒನ್ಸ್ ಅಗೈನ್ 2022ರಲ್ಲಿ ಕೊನೆಯ ಭಾಗದಲ್ಲಿ ಲಾಂಗ್ ಲಿಸ್ಟ್ ಆಯ್ತು ಅಂದ್ರು. ಓ ಹೌದಾ, ಹಂಗಂದ್ರೆ ಏನು ಅಂದೆ. ಆಮೇಲೆ ಅವರೇ ಎಕ್ಸ್ಪ್ಲೇನ್ ಮಾಡಿದ್ರು. ಸುಮಾರು ಕಥೆಗಳು ಬಂದಿದ್ವು. ಆ ಕಥೆಗಳ ಪೈಕಿ ನಮ್ಮ ಭಾರತದ ಅನೇಕ ಭಾಷೆಗಳ ಅನೇಕ ಕಥೆಗಳು ಕೂಡ ಬಂದಿದ್ವು. ಅದರಲ್ಲಿ ನಮ್ಮದು ಎಲ್ಲಾ ಕಥೆಗಳ ಪೈಕಿ ಸುಮಾರು 100 ಕಥೆಗಳು ಬಂದಿರ್ತವೆ. ನಮ್ಮದು 12 ಕಥೆಗಳನ್ನ ಆಯ್ಕೆ ಮಾಡಿದ್ದಾರೆ. ಅದು ಲಾಂಗ್ ಲಿಸ್ಟ್ ಅಂತ ಹೇಳಿದ್ರು. ಹೌದಾ ಅಂತ ಹೇಳಿದ್ರು. ಆಮೇಲೆ 2 ತಿಂಗಳು ಬಿಟ್ಟು ಮತ್ತೆ ನನಗ್ ಫೋನ್ ಮಾಡಿದ್ರು, ಸಂತೋಷ ಸುದ್ದಿ, ನಮ್ದು ಶಾರ್ಟ್ ಲಿಸ್ಟ್ ಆಗಿದೆ ಅಂದ್ರು. ಹಂಗಂದ್ರೆ ಏನು ಅಂದೆ. ಅಂದ್ರೆ ಆ 12 ಕಥೆಗಳ ಪೈಕಿ ನಾವು 6 ಸ್ಥಾನಗಳೇನಿತ್ತೆ ಅದ್ರ ಪೈಕಿ ನಾವಿದೀವಿ ಅಂತ ಹೇಳಿದ್ರು. ಓ ಒಳ್ಳೆ ಸುದ್ದಿನೇ ಬಿಡಿ ಅಂತ ಹೇಳ್ದೆ. ಆಮೇಲೆ ಇನ್ನೂ ಕೆಲವು ದಿನ ಆದ್ಮೇಲೆ ಹೋಗ್ಬಿಟ್ಟು ನಾವೇ ಗೆದ್ದಿದೀವಿ ಮೇಡಮ್ ಅಂದ್ರು. ಸರಿ ಬಿಡಿ, ನಮ್ಗೆ ಬಹಳ ಖುಷಿ ವಿಷಯ ಅಂತ ಹೇಳ್ಬಿಟ್ಟು ಆಮೇಲೆ ಆ ಒಂದು ಪ್ರಾಜೆಕ್ಟ್ ನ ಒಂದು ಅಂಶ ಏನಿತ್ತು ಅಂದ್ರೆ, ಯಾವ ಲೇಖಕಿ ಅಥವಾ ಲೇಖಕನ ಒಂದು ಕತೆ ಅಥವಾ ಒಂದು ಕಾದಂಬರಿಯ ಒಂದು ಭಾಗ ಆಯ್ಕೆ ಆಗುತ್ತೋ ಅವರದ್ದು ಒಂದು ಪುಸ್ತಕವನ್ನ ಇಂಗ್ಲಿಷ್ ನಲ್ಲಿ ಪಬ್ಲಿಷ್ ಮಾಡ್ತಾರೆ ಅನುವಾದ ಮಾಡಿ ಅಂತ ಹೇಳ್ಬಿಟ್ಟು. ಆ ಒಂದು ಅನುವಾದದ ಒಂದು ಪ್ರಾಜೆಕ್ಟ್ ನಲ್ಲಿ ದೀಪಾ ಮತ್ತೆ ನಾನು ಕೂತ್ಕೊಂಡು ಅವರು 12 ಕಥೆಗಳನ್ನ ಕೇಳಿದ್ರು. ನಾವಿಬ್ರು ಕೂತ್ಕೊಂಡು ಆಯ್ಕೆ ಮಾಡಿದ್ವಿ. ಅದು ಏನಾಯ್ತು ಅಂದ್ರೆ, ದೀಪಾಗೆ ಅದು ಮೊದಲನೇ ಸಲ ಓದಿದ್ದು, ಹೀಗಾಗಿ ಆ ಕಥೆಗಳು ಅವರಿಗೆ ಫ್ರೆಶ್ ಆಗಿದ್ವು. ಅವ್ರಿಗೆ ಮೊದಲ ಅನುಭವ, ಅದರದ್ದು ಫ್ರೆಶ್ನೆಸ್ ಇತ್ತಲ್ಲ. ಹಾಗಾಗಿ ಅವ್ರಿಗೆ ನನ್ಗೆ ಈ ಕಥೆ ಇಷ್ಟ ಆಯ್ತು, ಈ ಕಾರಣಕ್ಕೆ ಈ ಕಥೆ ಆಯ್ತು. ನಾನು ಹೇಳಿದೆ, ಸಂಪೂರ್ಣವಾಗಿ ನಾನು ಅವ್ರಿಗೆ ಅವಕಾಶ ಕೊಟ್ಟೆ ಅಂತ ಹೇಳ್ಬಿಟ್ಟು ಅವರು ಸುಮಾರು ಕಥೆಗಳನ್ನ ಅವರ ಸೆಲೆಕ್ಟ್ ಮಾಡಿದ್ರು. ನನಗೂ ಅವು ಇಷ್ಟವಾದಂತಹ ಕಥೆಗಳೇ. ಆಮೇಲೆ ನಾನು ಕೆಲವನ್ನ
ಹೆಸರಿಸ್ದೆ ಇದ್ ತಗೋಬಹುದು ಅಂತ. ಹೀಗೆ ನಮ್ಮಿಬ್ಬರ ಒಟ್ಟು ಆಯ್ಕೆ ಮೇಲೆ 12 ಕಥೆಗಳನ್ನ ಆಯ್ಕೆ ಮಾಡಿದ್ರು. ಆ ಒಟ್ಟು 5 ಕಥಾ ಸಂಕಲನದಿಂದ. ಅದು ಇಂಗ್ಲಿಷ್ಗೆ ಅವರೇ ಅನುವಾದ ಮಾಡಿದ್ರು, ದೀಪಾ ಬಸ್ತಿ. ಆ ಅನುವಾದ ಮಾಡಿದ್ರಲ್ಲಿ ಏನಾಯ್ತು ಅಂದ್ರೆ, ಒಂದು ಆಕೆ ನಮ್ಮ ಪಕ್ಕದ ಜಿಲ್ಲೆ ಕೊಡಗಿನವ್ರು, ಮಡಿಕೇರಿಯವರು. ಹೀಗಾಗಿ ಕನ್ನಡದ ಸೊಗಡು ಅವ್ರಿಗೂ ಗೊತ್ತಿದೆ. ಬೇರೆ ಇನ್ಯಾರು ಮಾಡಿದ್ರು ಅಂತ ಹೇಳಿದ್ರೆ ಅದು ಬೇರೆ ವಿಷಯ ಆಯ್ತು. ಅವರು ಕನ್ನಡದಿಂದಲೇ ಮಾಡಿದ್ರು. ಅವರು ಮಾಡಿ ಅವ್ರಿಗೆ ನಾವು ಸಹಜವಾಗಿ ನಾನು ನಮ್ಮ ಹಾಸನ ಭಾಗದ ಕನ್ನಡವನ್ನ ಅದರಲ್ಲಿ ಪ್ರಯೋಗಿಸಿದ್ದೀನಿ. ಆಮೇಲೆ ನನ್ನ ಮಾತೃಭಾಷೆ ಉರ್ದು ಆದ್ರಿಂದ ದಕ್ಷಿಣಿ ಉರ್ದು ನಾವು ಮನೆಯಲ್ಲೆಲ್ಲ ಬಳಸೋದ್ರಿಂದ ಕೆಲವು ನುಡಿಗಟ್ಟುಗಳು, ನಾಣ್ಣುಡಿಗಳು, ಕೆಲವು ಆಮೇಲೆ ಮುಸ್ಲಿಂ ಸಂಪ್ರದಾಯದ ಅನೇಕ ಕಥೆಗಳು ಇರೋದ್ರಿಂದ ಕೆಲವು ಮುಸ್ಲಿಂ ಧಾರ್ಮಿಕ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಮಾಜ್, ಅಜಾನ್, ಜನಾಜಾ, ಕಫನ್ ಈ ತರದ ಕೆಲವು ಶಬ್ದಗಳನ್ನು ಕೂಡ ಬಳಸಿದ್ದೀನಿ. ಅವು ಒಂದು ಏನು ವಿಷಯ ಅಂದ್ರೆ ಅವು ಕನ್ನಡೀಕರಣಗೊಂಡ್ಬಿಟ್ಟಿವೆ. ಈಗ ಕನ್ನಡಿಗರಿಗೂ ಆ ಶಬ್ದಗಳು ಅರ್ಥ ಆಗ್ತವೆ. ಹೀಗಾಗಿ ಅವುಗಳೆಲ್ಲವನ್ನ ಅವ್ರು ಎಚ್ಚರಿಕೆಯಿಂದ ವಿವೇಚನೆ ಮಾಡಿ ಒಳ್ಳೆ ಚಂದವಾದಂತಹ ಒಂದು ಅನುವಾದವನ್ನ ಮಾಡಿದ್ದಾರೆ. ಆಕೆಗೆ ಉರ್ದು ಕೂಡ ಬರುತ್ತೆ, ಉರ್ದು ಹಿನ್ನೆಲೆ ಕೂಡ ಇರೋದ್ರಿಂದ ಆಕೆ ಅದನ್ನ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ನಂತರದಲ್ಲಿ ಅನುವಾದ ಆಯ್ದ ನಂತರ ನಾನೇನ್ ತಿಳ್ಕೊಂಡೆ, ಹೌದು ಇದು ಬುಕ್ ಪಬ್ಲಿಷ್ ಆಗತ್ತೆ, ಯಾವಾಗ್ಲೂ ಆಗತ್ತೆ ಅಂತ ಅನ್ಕೊಂಡೆ. ಅದು ಕ್ರಮೇಣ ನಿರಂತರವಾಗಿ ಆಕೆ ಪ್ರಕಾಶನ ಸಂಸ್ಥೆ ಲಂಡನ್ದು ಅಂಡ್ ಅದರ್ ಸ್ಟೋರೀಸ್ ಅಂತ, ಅದರಲ್ಲಿ ತಾರಾ ಅನ್ನತಕ್ಕಂಥ ಒಬ್ಬ ಮೆಕ್ಸಿಕನ್ ಅನ್ಸತ್ತೆ ಅವ್ರ, ಬಹುಶಃ ನನಗೆ ಅವ್ರ ನ್ಯಾಷನಾಲಿಟಿ ಅಷ್ಟು ಗೊತ್ತಾಗ್ತಿಲ್ಲ, ಆದ್ರೆ ಅವರು ಕೂಡ ವಿದೇಶಿ ಮಹಿಳೆ. ಆ ತಾರಾನ ಹೆಸರು ಹೇಳಿದ್ರೆ ಭಾರತೀಯರೇನೋ ಅನ್ನುವಂತ ಒಂದು ನಮಗೆ ಆ ಸ್ವರೂಪ ಕಾಣಿಸುತ್ತೆ. ಅಲ್ಲ, ಅವರು ವಿದೇಶಿ ಮಹಿಳೆ. ಅವರು ಅದನ್ನ ಓದಿ ನೋಡಿ ಅವ್ರಿಗೂ ಕೂಡ ದೀಪ ತರನೇ ಬಹಳ ಖುಷಿ ಆಯ್ತು. ಆ ಕಥೆಗಳು, ಅದರ ವಿಷಯ, ಆ ನಿರೂಪಣೆ, ಅವೆಲ್ಲವನ್ನ ಖುಷಿ ಆಗ್ಬಿಟ್ಟು ಆಮೇಲೆ ಅವರು ಆ ಕಥೆಗಳನ್ನ ನಾನೇ ಇದನ್ನ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ತಗೊಂಡು ಆ ನಂತರದಲ್ಲಿ ವರ್ಲ್ಡ್ ರೈಟ್ ಕೂಡ ತಗೊಂಡ್ರು ಅವರು. ಇಡೀ ವಿಶ್ವಕ್ಕೆನೆ ನಾವೇ ಅದನ್ನ ಹಂಚಿಕೆ ಮಾಡ್ತೀವಿ ಅಂತ ಹೇಳಿ. ಆಮೇಲೆ ನಾವು ಆಯ್ತು ಪುಸ್ತಕ ಇದು ಕಥಾ ವಸ್ತುವನ್ನ ಕೊಟ್ವಿ, ಪಬ್ಲಿಷ್ ಆಗತ್ತೆ ಅಂತ ಅಷ್ಟರಲ್ಲೇ ಇದ್ವಿ. ನನಗೆ ಯಾಕೆಂದ್ರೆ ಮುಂದಿನ ಪ್ರೊಸೆಸ್ ನನಗೆ ಹೆಚ್ಚು ಗೊತ್ತಿರ್ಲಿಲ್ಲ. ಆದ್ರೆ ಅವರೇ ನಮಗೆ ಹೇಳ್ತಾ ಹೋದ್ರು, ನಾವು ಈ ಪಬ್ಲಿಷ್ ಮಾಡೋ ಪ್ರೀ ಪಬ್ಲಿಷಿಂಗ್ ಹಂತದಲ್ಲಿ ನಿಮ್ಮ ಕಥೆಗಳನ್ನ ಇಂಥ ಯಾವುದೋ ಬಹಳ ಒಳ್ಳೆ ಒಂದು ಮಾಸಪತ್ರಿಕೆ, ಇಂಗ್ಲಿಷ್ನ ಬಹಳ ಒಂದು ರೆಪ್ಯೂಟೆಡ್ ಆದಂತ ಮಾಸಪತ್ರಿಕೆ, ಸುಮಾರು 135 ವರ್ಷಗಳ ಇತಿಹಾಸ ಉಳ್ಳಂತದ್ದು. ಮತ್ತೆ ಅದು ಬಹಳ ವಿಶಿಷ್ಟ, ಏಕೆಂದ್ರೆ 300 ಕಥೆಗಳು ಬಂದ್ರೆ ಒಂದು ಕಥೆಯನ್ನ ಆಯ್ಕೆ ಮಾಡ್ತಾರಂತೆ ಅವರು. ಅಷ್ಟು ಗುಣಮಟ್ಟವನ್ನ ಗ್ರಹಿಸ್ತಕ್ಕಂತ ಒಂದು ಮ್ಯಾಗಝೈನ್ ನಾವು ಅಲ್ಲಿಗೆ ಕಳಿಸಿದೀವಿ. ಅವ್ರು ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಿದ್ರೆ ಅವ್ರು ಆಯ್ಕೆ ಮಾಡ್ಕೊಂಡ್ರು. ಅಲ್ಲಿ ಪಬ್ಲಿಷ್ ಕೂಡ ಆಯ್ತು. ಅದು 2024ರ ಜೂನ್ ಜುಲೈ ಸಂಚಿಕೆಯಲ್ಲಿ. ನಂತರ ಇನ್ನೊಂದು ಇಂಗ್ಲಿಷ್ ಮಾಸಪತ್ರಿಕೆ ದ ಬ್ಯಾಫ್ಲರ್ ಅಂತ, ಅದರಲ್ಲಿ ಕೂಡ ನನ್ನ ಇನ್ನೊಂದು ಕಥೆ ಒಮ್ಮೆ ಹೆಣ್ಣಾಗು ಪ್ರಭುವೆ ಅದು ಪ್ರಕಟ ಆಯ್ತು. ಮೊದಲು ದ ಪ್ಯಾರಿಸ್ ರಿವ್ಯೂ ನಲ್ಲಿ ಕೆಂಪು ಲುಂಗಿ ಪ್ರಕಟ ಆಗಿತ್ತು, ಇಲ್ಲಿ ಒಮ್ಮೆ ಹೆಣ್ಣಾಗು ಪ್ರಭುವೆ ಇದು ಪ್ರಕಟ ಆಯ್ತು. ಸೊ ಹಂತ ಹಂತವಾಗಿ ಅವ್ರ ಕ್ರಮ ಬೇರೆ ಇದೆ, ನಮ್ಮ ಕ್ರಮ ಬೇರೆ ಇದೆ. ನಾವು ಪಬ್ಲಿಷ್ ಆದ ನಂತರ ಯಾವ್ದಾದ್ರು ಸ್ಪರ್ಧೆ ಇದ್ರೆ ಆ ಸ್ಪರ್ಧೆ ಕಳಿಸ್ಕೊಡ್ತೀವಿ. ಆದ್ರೆ ಅವರು ಮೊದಲೇ ಈ ಸ್ಪರ್ಧೆಗೆ ಕಳಿಸ್ಕೊಟ್ಟಿದ್ದಾರೆ. ಬುಕ್ಕರ್ಗೆ ಸಾಮಾನ್ಯದವರೆಲ್ಲ ಕಳಿಸ್ಕೊಡ್ಲಿಕ್ಕೆ, ಸಾಮಾನ್ಯ ಪಬ್ಲಿಷರ್ಸ್ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬಹಳ ವಿಶೇಷವಾದಂತಹ ಒಂದು ಗುಣಗ್ರಾಹಿತನ ಇದ್ದು ಅದರ ಬಗ್ಗೆ ತುಂಬಾ ಖಾತರಿ ಇರ್ಬೇಕು. ನಮಗೆ ಇದರಲ್ಲಿ ಸಕ್ಸಸ್ ಆಗತ್ತೆ ಅನ್ನತಕ್ಕಂಥ ಖಾತರಿ ಇರ್ತಕ್ಕಂಥ ಪಬ್ಲಿಷರ್ಗಳೇ ಕಳಿಸ್ಕೊಡುವಂಥದ್ದು. ಈ ಬುಕ್ಕರ್ ಅವಾರ್ಡ್ ನಲ್ಲಿ ಪ್ರೈಸ್ ನಲ್ಲಿ 2 ವಿಧ ಇದೆ. ಒಂದು ಮ್ಯಾನ್ ಬುಕ್ಕರ್ ಪ್ರೈಸ್, ಅದು ಇಂಗ್ಲಿಷ್ ನಲ್ಲಿಯೇ ಬರೆದು ಇಂಗ್ಲೆಂಡ್ ನಲ್ಲಿ ಪ್ರಕಟ ಆಗಿರ್ತಕ್ಕಂಥ, ಬ್ರಿಟನ್ ನಲ್ಲಿ ಪ್ರಕಟ ಆಗಿರ್ತಕ್ಕಂಥ ಲೇಖಕರಿಗೆ ಕೊಡ್ತಕ್ಕಂಥ ಒಂದು ಪ್ರೈಸ್ ಅವಾರ್ಡ್. ಇನ್ನೊಂದು ಇಂಟರ್ನ್ಯಾಷನಲ್ ಅಲ್ಲಿ ಬ್ರಿಟನ್ ನಲ್ಲಿ ಪಬ್ಲಿಷ್ ಆಗಿರ್ಬೇಕು ಅದು.
ಎರಡನೇದು ಯಾವುದು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬುಕ್ಕರ್. ಇಂಟರ್ನ್ಯಾಷನಲ್ ಬುಕ್ಕರ್ ಏನು ಅಂದ್ರೆ, ಈಗ ಪ್ರಪಂಚದ ಬಹುತೇಕ ಜನರು ಇಂಗ್ಲಿಷ್ ನಲ್ಲಿ ಬರೆಯೋದಿಲ್ಲ. ಅವರವರ ಪ್ರಾದೇಶಿಕ ಅಥವಾ ಅವರವರಿಗೆ ಸರಿಕಂಡಂತ ಅವರಿಗೆ ಅನುಭವ ವೇದ್ಯವಾದಂತ ಯಾವ ಭಾಷೆ ಇರುತ್ತೆ ಅದ್ರಲ್ಲಿ ಬರ್ದಿರ್ತಾರೆ. ಹೀಗಾದಾಗ ಅವ್ರಗಳಿಗೆ ಒಂದು ಅವಕಾಶ ನಿರಾಕರಣೆ ಆಗತ್ತಲ್ಲ ಅನ್ನೋ ದೃಷ್ಟಿಯಿಂದ ಬಹುಶಃ ಯಾವುದೇ ಭಾಷೆಯಲ್ಲಿ ಪ್ರಕಟ ಆಗಿರ್ಲಿ ಪುಸ್ತಕ, ಅದು ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡು ಬ್ರಿಟನ್ ನಲ್ಲಿ ಪಬ್ಲಿಷ್ ಆಗಿರ್ಬೇಕು. ಅದಕ್ಕೆ ಇಂಟರ್ನ್ಯಾಷನಲ್ ಬುಕ್ಕರ್ ಅವಾರ್ಡ್ ಕೊಡೋದು ಅಂತ ಹೇಳ್ಬಿಟ್ಟು ಅದು ಇನ್ನೊಂದು ಅವಾರ್ಡ್, ಅದರ ಸಂವಾದಿಯಾದಂತ ಇನ್ನೊಂದು ಪ್ರೈಸ್ ಅಂತ ಹೇಳ್ಬಿಟ್ಟು ನಿರ್ಧಾರ ಆಗಿತ್ತಂತೆ. ಅದು ನಾವು ಇತ್ತೀಚೆಗೆ ತಿಳ್ಕೊಂಡೆ, ನಾನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರ್ಲಿಲ್ಲ. ಹೀಗಾಗಿ ನಮ್ಮ ಪ್ರಕಾಶಕರು ಅಲ್ಲೇ ಬ್ರಿಟನ್ನಿನ ನಮ್ಮ ಪ್ರಕಾಶಕರು ಅಂಡ್ ಅದರ್ ಸ್ಟೋರೀಸ್ ನ ಪ್ರಕಾಶಕರು ನನ್ನ ಕಥಾ ಸಂಕಲನವನ್ನ ಬುಕ್ಕರ್ ಪ್ರೈಸ್ ನ ಒಂದು ಆಯ್ಕೆ ಸಮಿತಿಗೆ ಕಳಿಸ್ಕೊಟ್ಟಿದ್ದಾರೆ. ಅದು ನನ್ನ ಗಮನಕ್ಕೆ ಬಂದಿಲ್ಲ. ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ಅದನ್ನ ಹೆಚ್ಚು ಬಿಟ್ಕೊಡೋದಿಲ್ಲ ಅವರು. ಆಮೇಲೆ ನಮಗೆ ಯಾವ್ದೋ ಒಂದು ಹಂತದಲ್ಲಿ ತಿಳಿತು ಬಹುಶಃ ಬುಕ್ಕರಿಗೆ ಹೋಗ್ಬಹುದು, ಸ್ಪರ್ಧೆಗೆ ಅದು ಪ್ರವೇಶ ಪಡೀಬಹುದು, ಹೋಗ್ಬಹುದು ಅನ್ನುವಂತ ಒಂದು ಪ್ರವೇಶ ಪಡಿಯಂತಲ್ಲ, ಅಲ್ಲಿಗೆ ಆ ಸ್ಪರ್ಧೆಗೆ ದಾಖಲಾಗಬಹುದು ಏನೋ ಅಂತ ಹೇಳ್ಬಿಟ್ಟು ನಾನು ಅದನ್ನ ಯಾವ ರೀತಿಯಲ್ಲೂ ಪಬ್ಲಿಸಿಟಿ ಮಾಡ್ಲಿಲ್ಲ. ಯಾಕಂದ್ರೆ ಹೋಗುದು ನಮ್ಮ ಊಹೆಗೆ ಮೀರಿದ್ದದು ವಿಷಯ. ಮತ್ತೆ ಸುಮ್ನೆ ಯಾಕೆ ಅದನ್ನ ಒಂದು ರೀತಿಯಲ್ಲಿ ಪಬ್ಲಿಸಿಟಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮ್ನಿದೆ. ಆದ್ರೆ ಅದು ಬಹಳ ಅನಿರೀಕ್ಷಿತವಾಗಿ ಇದೇ ತಿಂಗಳ 24ನೇ ತಾರೀಕು, ಇದೇ ತಿಂಗಳ ಅಂದ್ರೆ ಫೆಬ್ರವರಿ 24ನೇ ತಾರೀಕಿಗೆ ಸಂಜೆ 7:15 ಎಂದಿನಂತೆ ನಾನು ನಮ್ಮ ವಕೀಲರ ನಮ್ಮ ಕಚೇರಿಯಲ್ಲಿ ನನ್ನ ಕೆಲಸನೇ ಮಾಡ್ತಾ ಇದ್ದಾಗ ನಮ್ಮ ಏಜೆಂಟ್, ನಮ್ಮ ಸಾಹಿತ್ಯಿಕ ನಮ್ಮ ಪಬ್ಲಿಕೇಶನ್ ಜವಾಬ್ದಾರಿಯನ್ನ ವಹಿಸಿದಂತ ಏಜೆಂಟ್ ಕಾನಿಷ್ಕ ಅವ್ರು ಫೋನ್ ಮಾಡಿ ಹೇಳಿದ್ರು. ಅವರು ಬಹಳ ಹೈ ಪಿಚ್ ಅಲ್ಲಿ ಮಾತಾಡ್ತಿದ್ರು. ಸಾಮಾನ್ಯವಾಗಿ ಅದ್ ಮಾತಾಡುವಂತವ್ರಲ್ಲ, ಬಹಳ ಒಂದು ಭಾವೋದ್ವೇಗದಿಂದ ಮಾತಾಡ್ಕೊಂಡು ಬಹಳ ಖುಷಿ ಪಟ್ಕೊಂಡು ಬಾರಿಗೆ ಕಂಗ್ರಾಚುಲೇಟ್ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ನಾನು ಕೂಲಾಗಿ ಯಾಕೆ ಅಂತ ಹೇಳಿದೆ, ಬುಕ್ಕರ್ ಪ್ರಶಸ್ತಿಗೆ ನಿಮ್ಮ ಪುಸ್ತಕ ಆಯ್ಕೆ ಆಗಿದೆ ಅಂದ್ರೆ ನಾನು ಒಂದ್ ಕ್ಷಣ ಸುಮ್ನೆ ಆಲೋಚನೆ ಮಾಡಿದೆ, ಏನಿದು ನನ್ಗೆ ರಿಜಿಸ್ಟರೇ ಆಗ್ಲಿಲ್ಲ ನನಗೆ ಹಾಗೆ ನೋಡೋದು ಅಂದ್ರೆ. ಏನಿದು ಹೀಗಾಯ್ತಲ್ಲ, ಏನಿದು ಹೀಗಾದಂತ ಸಂದರ್ಭದಲ್ಲಿ ನಾನು ಬುಕ್ಕರ್ ಪ್ರಶಸ್ತಿಗೆ ಆಯ್ಕೆ ಆಯ್ತಾ, ಏನಿದು ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಬೇಕಾದ್ರೇನೆ ನನ್ಗೆ ಸ್ವಲ್ಪ ಟೈಮ್ ಬೇಕಾಯ್ತು ನನಗೆ. ಸೊ ಹೀಗಾಗಿ ನಾನು ಅದನ್ನ ತಿಳ್ಕೊಂಡು ಆಮೇಲೆ ನಮಗೂ ಖುಷಿ ಆಯ್ತು. ನಮ್ಮ ಐಡಿ ಆಫೀಸ್ ಅವರೆಲ್ಲ ಸಂಭ್ರಮ ಪಟ್ರು, ಎಲ್ಲ ಮಾಡಿದ್ರು. ಆಸ್ಟ್ರೇಲಿಯಾ ಈ ವಿಷಯ ತಿಳಿದಂತ ಅನೇಕ ಜನ ಜರ್ನಲಿಸ್ಟ್ಗಳು ಫೋನ್ ಮಾಡ್ಬಿಟ್ಟು ಕಂಗ್ರಾಚುಲೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ನಾವು ಅವರ ವೆಬ್ಸೈಟ್ ಹುಡ್ಕೊಂಡು ಇದ್ ನೋಡ್ಕೊಂಡು ಅದ್ ನೋಡ್ಕೊಂಡು ಹುಡ್ಕಾಡ್ಕೊಂಡು ನಾನು ಏನಿದು ಇದ್ರ ಮಹತ್ವ ಏನು, ನನಗೆ ಏನ್ ದೊರಕಿದೆ, ಏನ್ ಅವಕಾಶ ಸಿಕ್ಕಿದೆ ಅಂತ ಆಮೇಲೆ ಆತರ ಹುಡ್ಕಾಡ್ಕೊಂಡು ಹೋದಾಗ ಬಹಳ ಖುಷಿ ಆಯ್ತು ನನಗೆ. ಬಹಳ ಖುಷಿಯಾದಂತ ಸಂದರ್ಭದಲ್ಲಿ ಇವನ್ ನೀವೆಲ್ಲ ನೋಡಿದಿರಿ, ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿದ್ದಾರೆ, ಅವರು ಕೂಡ ಸಂತೋಷ ಪಟ್ಟಿದ್ದಾರೆ. ಆದ್ರೆ ನನಗೆ ಅಂತ ಅನ್ಸತ್ತೆ, ನಮಗೆ ನಮ್ಮ ಕನ್ನಡ ಭಾಷೆಗೆ ಒಂಥರ ನಮಗೆ ಜಾಗತಿಕವಾಗಿ ಒಂದು ಸಂಭ್ರಮದ ಕ್ಷಣ ಸಿಕ್ಕಿದೆ ನಮ್ಗೆ. ಈ ಎಲ್ಲಾ ಕಾರಣದಿಂದ, ಕನ್ನಡದ ಒಂದು ಬಾಂಧವ್ಯದಿಂದ ಇಡೀ ಒಂಥರ ಕರ್ನಾಟಕದ ಜನತೆ ಇದ್ರ ಬಗ್ಗೆ ಸಂಭ್ರಮಿಸ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಅದು ನನಗೂ ಕೂಡ ಬಹಳ ಒಂದು ನೆಮ್ಮದಿ, ಸಂತೋಷ, ಖುಷಿ ತರ್ತಕ್ಕಂಥ. ಮುಂದೆ ಆ ಪ್ರೊಸೀಜರ್, ಆ ಪ್ರಕ್ರಿಯೆ ಏನಿದೆ ಅಂತ ತಿಳಿದಾಗ ಇದು ನಂದು ಲಾಂಗ್ ಲಿಸ್ಟ್ ಆಗಿರುವಂತದ್ದು 13 ಕತೆ, ಸುಮಾರು 154 ಕಥೆಗಳು ಮತ್ತೆ ಸಾಹಿತ್ಯ ಕೃತಿಗಳು ಬಂದಿದ್ವು ಸ್ಪರ್ಧೆಗೆ. ಬಂದಿದ್ದಂತಹ ಸಂದರ್ಭದಲ್ಲಿ ಆ 154ರ ಪೈಕಿ 13 ಕೃತಿಗಳನ್ನ ಆಯ್ಕೆ ಮಾಡಿ ಅದನ್ನ ಲಾಂಗ್ ಲಿಸ್ಟ್ ಅಂತ ಮಾಡಿದ್ದಾರೆ. ಅದರಲ್ಲಿ ನನ್ನ ಕೃತಿ ಕೂಡ ಒಂದು ಇದೆ, ದೀಪಾ ಬಾಸ್ತಿ ಅನುವಾದದ ಈ ಕೃತಿ ಇದೆ. ನಂತರ ಏಪ್ರಿಲ್ 8ನೇ ತಾರೀಕಿಗೆ ಇದರ ಶಾರ್ಟ್ ಲಿಸ್ಟ್ ಆಗುತ್ತೆ. ಶಾರ್ಟ್ ಲಿಸ್ಟ್ ಅಂದ್ರೆ ಇದು 154 ಜಾಗತಿಕ ಮಟ್ಟದ ಎಲ್ಲಾ ಒಂದು ಕೃತಿಗಳು ಏನ್ ಬಂದಿದ್ವು ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅದು ಇನ್ನೂ ಖುಷಿ ಕ್ಷಣ, ಕನ್ನಡ ಭಾಷೆ ಸೇರಿದೆ. ಇದೇ ಫಸ್ಟ್ ಟೈಮ್
ಕನ್ನಡ ಭಾಷೆ ಸೇರಿದೆ ಮತ್ತು ರೊಮೇನಿಯನ್ ಭಾಷೆ. ರೊಮೇನಿಯನ್ದು ಸಂತೋಷ ಪಡೋಣ, ಆದ್ರೆ ನಾವು ಹೆಚ್ಚು ಸಂತೋಷ ಪಡುವಂತದ್ದು ಕನ್ನಡ ಭಾಷೆಗೆ ಈ ಮಹತ್ವದ ಒಂದು ಸ್ಥಾನ ದೊರಕ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಸಂಭ್ರಮಿಸ್ತಕ್ಕಂಥ ಸಂತೋಷ ಪಡ್ತಕ್ಕಂಥ ವಿಷಯ. ಹೀಗಾಗಿ ಮತ್ತೆ ಈ ನನ್ನ ಕಥಾ ಸಂಕಲನದ ಬಗ್ಗೆ ಆಯ್ಕೆ ಸಮಿತಿ ಅಧ್ಯಕ್ಷರು ಕೂಡ ಯಾವ ಕಾರಣಕ್ಕೆ ನಾವು ಇದನ್ನ ಆಯ್ಕೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವರು ಅನೇಕ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ಮುಂದೆ ಏಪ್ರಿಲ್ 8ನೇ ತಾರೀಕಿಗೆ ಈ ಎಲ್ಲ ಕೃತಿಗಳ ಒಂದು ಶಾರ್ಟ್ ಲಿಸ್ಟ್ ಆಗುತ್ತೆ. 13 ಕೃತಿಗಳ ಶಾರ್ಟ್ ಲಿಸ್ಟ್ ಆಗಿ ಬಹುಶಃ 6 ಅಥವಾ 7 ಕೃತಿಗಳನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ಅದು ಶಾರ್ಟ್ ಲಿಸ್ಟ್ ಆಗತ್ತೆ. ನನ್ನ ತಿಳುವಳಿಕೆ ಪ್ರಕಾರ ಶಾರ್ಟ್ ಲಿಸ್ಟ್ ಆಗಿರ್ತಕ್ಕಂಥ ಕೃತಿಗಳ ಲೇಖಕರು ಮತ್ತು ಅನುವಾದಕರು ಯಾರಿದ್ದಾರೆ ಅವರನ್ನ ಮೇ 20ನೇ ತಾರೀಕು ಏನು ಪ್ರಶಸ್ತಿ ಸಮಾರಂಭ ಪ್ರಧಾನ ಸಮಾರಂಭ ನಡೆಯುತ್ತೆ ಅದಕ್ಕೆ ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡಿ ಅವರು ಅದರಲ್ಲಿ ಭಾಗವಹಿಸುವಂತೆ ನೋಡ್ಕೊಳ್ತಾರೆ. ಮತ್ತೆ ಅಲ್ಲಿ ಒಂದು ಕೃತಿಗೆ ಪ್ರಶಸ್ತಿ ಆಗುತ್ತೆ. ಹೌದು, ಅದಿದೆಯಲ್ಲ ಪ್ರೊಸೀಜರ್, ಅದು ಎಲ್ಲರಿದ್ದಂತಹ ಸಂದರ್ಭದಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ. ಹಾಗೆ ಇದು ಬುಕ್ಕರ್ ನಮ್ಮ ಇದ್ರ ಬಗ್ಗೆ ಮೊಟ್ಟ ಮೊದಲಿಗೆ ನಮ್ಮ ಕನ್ನಡಿಗರಲ್ಲಿ ಬಹುತೇಕ ಜನಸಾಮಾನ್ಯರಿಗೂ ಅರಿವು ನನಗೂ ಇರ್ಲಿಲ್ಲ, ಮತ್ತೆ ನಮ್ಮ ಬೇರೆ ನಮ್ಮ ಸ್ನೇಹಿತರಿಗೆ ಜನರಿಗೆ ಎಲ್ಲ ಇರೋದಿಲ್ಲ. ಆದ್ರೆ ಎಲ್ಲಾ ಕೂಡ ಪತ್ರಿಕೆಯ ವರದಿಗಳನ್ನೇ ಮತ್ತೆ ಬೇರೆ ಬೇರೆ ಡಿಜಿಟಲ್ ಮೀಡಿಯಾದ ಒಂದು ವರದಿಗಳನ್ನ ನೋಡ್ಕೊಂಡು ಬಹಳ ಖುಷಿ ಪಡ್ತಾ ಇದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ, ಮತ್ತೆ ಮುಂದೆ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದಾರೆ. ಹಾಗಾದ್ರೂ ಕೂಡ ಒಳ್ಳೇದೇ, ನಮ್ಮ ಕನ್ನಡಕ್ಕೆ ಒಂದು ಬಹಳ ಐತಿಹಾಸಿಕವಾದಂತಹ ಕ್ಷಣ ಆಗತ್ತೆ. ನಮ್ಮ ನಾಡು ಕೂಡ ಸಂಭ್ರಮಿಸ್ತಕ್ಕಂಥ ಒಂದು ಕ್ಷಣ ಅದಾಗತ್ತೆ. ಆಗ್ಲಿ ಅನ್ನೋದು ನಮ್ಮದು ಕೂಡ ಬಯಕೆ ವೈಯಕ್ತಿಕ. ಇದು ಏನಪ್ಪಾ ಅಂತ ಹೇಳಿದ್ರೆ ಇದು ನಮ್ಗೆ ಒಂಥರ ಸಂಭ್ರಮ, ನಮ್ಗೆ ಒಂಥರ ಕುತೂಹಲ ಆಯ್ತು. ಹೌದಾ, ಈ ಮಟ್ಟಕ್ಕೆ ಕಾರಣ ಆಯ್ತು ಮೇಡಮ್. ಮತ್ತೆ ಬಹಳ ವಿಶಿಷ್ಟವಾದಂತ ಇಡೀ ಜಾಗತಿಕ ಮಟ್ಟದಲ್ಲೇ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂತ ಒಂದು ಪ್ರೈಸ್ ಇದು, ಪ್ರಶಸ್ತಿ ಇದು ಬೂಕರ್ ಅನ್ನುವಂಥದ್ದು. ಸೊ ಹೀಗಾಗಿ ಒಂಥರ ಥ್ರಿಲ್ ಆಗ್ತಕ್ಕಂಥ ಸಂದರ್ಭನೇ ಆಗಿದೆ ನಮ್ಗೆಲ್ಲರಿಗೂ ಕೂಡ. ಅಲ್ಲ, ನಮ್ಗೆ ಇಷ್ಟ ಆಗಿರ್ಬೇಕಾದ್ರೆ ನೀವು ಈ ಮೂಲ ಕೃತಿಕರಾಗಿ ಫಸ್ಟ್ ಕೇಳಿದ್ರೆ ಹೆಂಗ ಅನಿಸ್ತಾರೆ ನಿಮಗೆ? ಅದೇ ನಾನು ಹೇಳಿದ್ದಲ್ಲ, ಮೊದ್ಲು ಇವರೆಲ್ಲ ಇದ್ರು, ನನ್ನ ಆಫೀಸ್ ಸ್ಟಾಫ್ ಎಲ್ಲ ಏನೋ ಜೋರಾಗಿ ಮಾತಾಡ್ತಾ ಇದ್ರು, ಈಗ ಅನಿಸ್ತಾ ಇತ್ತು ಅಷ್ಟರಲ್ಲೇ. ನಾನ್ ಹೇಳಿದ್ದಲ್ಲ, ಮೊದ್ಲು ನನಗೆ ಏನೋ ರಿಜಿಸ್ಟರ್ ಆಗ್ಲಿಲ್ಲ, ಏನ್ ಹೇಳ್ತಾ ಇದಾರೆ ಇವರು, ಯಾಕೆ ಈ ಮನುಷ್ಯ ಇಷ್ಟೊಂದು ಭಾವೋದ್ವೇಗದಿಂದ ಮಾತಾಡ್ತಾ ಇದಾರೆ ಹೀಗೆ ಇದು ಅನ್ಕೊಂಡು ಒಂದ್ ಕ್ಷಣ ನೋಡ್ದೆ. ಆಮೇಲೆ ನಿಮ್ದು ಈ ತರದ್ದು ಲಾಂಗ್ ಲಿಸ್ಟ್, ಸೊ ವಾಟ್, ಆದ್ರೆ ಏನಂತೆ ಈ ತರದ್ದು ಒಂದು. ಆಮೇಲೆ ಸ್ವಲ್ಪ ಅಷ್ಟೇ ಹೊರದೇಶದಲ್ಲಿ ಇದ್ದಂತ ನನ್ ಮಕ್ಕಳೆಲ್ಲ ಫೋನ್ ಮಾಡಕ್ ಶುರು ಮಾಡಿದ್ರು. ಅವ್ರಿಗೆಲ್ಲ ಅದು ಅನೌನ್ಸ್ ಅದೆಲ್ಲ ನ್ಯೂಸ್ ಮೀಡಿಯಾದಲ್ಲಿ ಅಲ್ಲೆಲ್ಲ ಭರ್ಜರಿಯಾಗಿ ಬರ್ಲಿಕ್ಕೆ ಶುರು ಆಯ್ತು. ಅವರೆಲ್ಲ ಫೋನ್ ಮಾಡ್ಲಿಕ್ಕೆ ಹೇಳಿದ್ರು, ಶುರು ಮಾಡಿದ್ರು. ಅವ್ರು ಒಂಥರ ಶೌಟ್ ಮಾಡ್ತಾರೆ, ಅಯ್ಯೋ ಬುಕ್ ಆದ್ರೆ ಏನಮ್ಮ ಅಂತ. ನಾನು ಅವ್ರುಗಳಿಗೂ ಅವ್ರು ತಿಳಿ ಹೇಳ್ತಾರೆ, ಹೀಗೆ ಮಮ್ಮಿ ಹೀಗೆ ಇದೆ ವಿಷಯ ಅಂತ ಹೇಳ್ಬಿಟ್ಟು, ಹೌದಾ ಅಂತ. ಆಮೇಲೆ ಅದರ ಮಹತ್ವ ನನಗೆ ಅರಿವಾಯ್ತು. ಅದು ನಾನು ಅವತ್ತು ಸೋಷಿಯಲ್ ಮೀಡಿಯಾ ನೋಡ್ತೀರ ಏನೋ, ಬೆಳಿಗ್ಗೆ ವಾರ್ತಾಪತ್ರ ನೋಡ್ತಾ ಫ್ರಂಟ್ ಪೇಜ್ ಅಲ್ಲಿ ನನಗೆ ಕನ್ಫ್ಯೂಸ್ ಇದೆ ಅಂತ ಹೇಳಿದ್ರು. ಇಷ್ಟೊತ್ತು ನಮ್ ಜೊತೆ ಬಹಳ ಸುದೀರ್ಘವಾಗಿ ತುಂಬಾ ಮನಗಾಲದ ಮಾತುಗಳನ್ನ ಹೇಳಿದಂತ ಬಾಮುಸ್ತಕ ವಂದನೆಗಳು. ನಮಸ್ಕಾರ.